ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಏಕೆಂದರೆ ಇದು ಫಸ್ಟ್ ವಿಡಿಯೋ. ವೆಲ್ಕಮ್ ಬ್ಯಾಕ್. ನೆಕ್ಸ್ಟ್ ವಿಡಿಯೋಲಿ ಪಕ್ಕ ಹೇಳ್ತೀನಿ, ಅದು ತುಂಬ ಬೇಗ ಹೇಳ್ತೀನಿ. ಓಕೆ, ಇವತ್ತು ನಾನು ಅಂದ್ಕೊಂಡೆ ಒಂದು ಫಸ್ಟ್ ವಿಡಿಯೋ ಅಲ್ವಾ, ಸೊ ಏನೇನೋ ಮಾಡೋದು ಬೇಡ, ಸುಮ್ಮನೆ ಏನೇನೋ ಮಾತಾಡೋದು, ನಿಮಗೆ ಬೇಜಾರಾಗೋದು, ನೀವು ವಿಡಿಯೋ ನೋಡ್ದಲ್ಲಿ ಇರೋದು ಯಾಕೆ ಅದೆಲ್ಲ. ಸೊ ಒಂದು ಪ್ರಾಡಕ್ಟ್ ರಿವ್ಯೂ ನೀವು ನೋಡ್ಬೋದು. ನನ್ನ ಶಾರ್ಟ್ಸ್ ವಿಡಿಯೋದಲ್ಲಿ ಒಂದು ಅನ್ಬಾಕ್ಸಿಂಗ್ ಮಾಡಿದ್ದೆ. ಸೊ ಈಗ ಅದೇ ವಿಡಿಯೋದು ಪ್ರಾಡಕ್ಟ್ ರಿವ್ಯೂ ಕೊಡ್ತೀನಿ. ಮತ್ತು ಇನ್ನೊಂದೆರಡು ಮೀಶೋಯಿಂದ ಒಂದಿಷ್ಟು ಐಟಮ್ಸ್ ತರಿಸಿದ್ದೀನಿ. ಸೊ ಅದನ್ನು ನಿಮಗೆ ಓಪನ್ ಮಾಡಿ ನೋಡಿ ಎಷ್ಟು ಯೂಸ್ ಮಾಡಿ ಹಾಕಿದ್ದೀನಿ. ಇದು ಪ್ರಾಡಕ್ಟ್ ವೈಸ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಆಯಿಲ್ ಸ್ಕಿನ್ ಅವ್ರಿಗೆ, ಮೇನ್ಲಿ ಆಯಿಲ್ ಸ್ಕಿನ್ ಅವ್ರಿಗೆ. ಆಯಿಲ್ ಸ್ಕಿನ್ ಇದು ನೀವು ಮಾಯ್ಶ್ಚರೈಸರ್ ಜೊತೆ ಇದು ಹಚ್ಚಿ ಒಂದು 5 ನಿಮಿಷಕ್ಕೆ ಸ್ಕಿನ್ನೆಲ್ಲ ಇಲ್ಲಿ ಎಲ್ಲ ಆಯಿಲಿ ಕೂತಿರುತ್ತೆ ಅಲ್ಲ, ಇಟ್ ಓಂಟ್ ಗಿವ್, ರಿಯಲಿ ಇಟ್ ಓಂಟ್ ಗಿವ್. ನೋಡಿ ಬೇಕಾದರೆ ನಾನು ಹಚ್ಕೋತೀನಿ ನಿಮ್ಮ ಮುಂದೆನೇ. ಸೊ ನಾನು ಫೇಸ್ ವಾಶ್ ಮಾಡಿ ಹಾಗೆ ಬಂದಿದ್ದೀನಿ. ಓಕೆ, ನೋ ಮೇಕಪ್ ಏನು ಹಾಕಿಲ್ಲ. ನೋಡಿ ಎಷ್ಟು ಗ್ಲೋ ಕೊಡು. ಇವನ್ ಗೊತ್ತೇ ಆಗೋಲ್ಲ, ನೀವು ಹಚ್ತಾ ಇದ್ದೀರೋ ಅಂತ ಗೊತ್ತೇ ಆಗೋಲ್ಲ. ಆರಾಮಾಗಿರುತ್ತೆ. ವಾಟ್ರಿ ಕನ್ಸಿಸ್ಟೆನ್ಸಿ ಇರುತ್ತೆ. ಇದನ್ನು ನೀವು ಮೇಕಪ್ಗೆ ಮಾಡೋರಾದರೆ ಸೊ ಇದನ್ನು ಪ್ರೈಮರ್ ಥರನೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲಿ ಇದು ಪ್ರಮೋಷನಲ್ ವಿಡಿಯೋನೂ ಅಲ್ಲ, ಏನೂ ಅಲ್ಲ. ನನಗೆ ಯಾವ ಪ್ರಮೋಷನ್ ವೀಡಿಯೋಸು ಇಲ್ಲ, ಅದು ಬೇರೆ ಮಾತು. ಓಕೆನಾ? ಹಾಗಾಗಿ ಇಟ್ ವಿಲ್ ವರ್ಕ್ ಸೋ ಗುಡ್ ಆನ್ ಯುವರ್ ಸ್ಕಿನ್ ಆ್ಯಸ್ ಅ ಜಸ್ಟ್ ಮಾಯ್ಶ್ಚರೈಸರ್. ನೋಡ್ಬೋದು ಇದರಲ್ಲಿ ನಿಮಗೆ ಕೊಟ್ಟಿದ್ದಾರೆ ಆಯಿಲ್ ಫ್ರೀ ಮಾಯ್ಶ್ಚರೈಸರ್. ಅವರೇ ಹೇಳ್ಬಿಟ್ಟಿದ್ದಾರೆ ಇಟ್ಸ್ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ ಅಂತ. ಅವ್ರು ಹೇಳ್ದಂಗೆ ಕರೆಕ್ಟಾಗಿದೆ, ಆಯಿಲ್ ಫ್ರೀನೇ ಇದೆ. ಬೆಸ್ಟ್ ಫಾರ್ ಆಯಿಲ್ ಸ್ಕಿನ್ ಆ್ಯಸ್ ಮೈ ಸ್ಕಿನ್. ನೆಕ್ಸ್ಟ್ ಮೀಶೋಯಿಂದ ಚಾಪ್ಸ್ಟಿಕ್ಸ್ ಆರ್ಡರ್ ಮಾಡಿದ್ದೆ. ಚಾಪ್ಸ್ಟಿಕ್ಸು ಮತ್ತು ಚಾಪ್ಸ್ಟಿಕ್ಸ್ ಏನು ಗೊತ್ತಾ, ಚಾಪ್ಸ್ಟಿಕ್ಸ್ ಯಾಕೆ ಆರ್ಡರ್ ಮಾಡಿದ್ದೆ ಅಂದರೆ, ನಾನು ಸ್ವಲ್ಪ ಗೊತ್ತಲ್ಲ ಕೊರಿಯನ್ ವ್ಲಾಗ್ಸು ಎಲ್ಲ ಜಾಸ್ತಿ ನೋಡ್ತೀನಿ. ನನಗೆ ಯಾವಾಗಲೂ ಮ್ಯಾಗಿ ಅಥವಾ ರಾಮಿಯನ್ ತಿನ್ನಬೇಕಾದ್ರೆ ಆ ಕಂಪ್ಲೀಟ್ ಬೌಲ್ ಯೂಸ್ ಮಾಡಿ ಆ ಬೌಲಲ್ಲಿ ಎಲ್ಲ ಐಟಮ್ಸ್ ಹಾಕಿ ತಿನ್ನಬೇಕಂತ ಆಸೆ. ಬಟ್ ಅದನ್ನು ತಿನ್ಬೋದು, ಮಾಡಿದ್ದೀನಿ ನಾನು ಎಷ್ಟೊಂದು ಸಲ. ಬಟ್ ಚಾಪ್ಸ್ಟಿಕ್ ಯೂಸ್ ಮಾಡಿರಲಿಲ್ಲ. ನೋಡಿ ನನಗೆ ಆಲ್ರೆಡಿ ಗ್ರಿಪ್ ಸಹ ಇದೆ, ಯೂಸೇ ಮಾಡಿಲ್ಲ ಒಂದು ಸಲನೂ. ಆದರೂ ಆ ಗ್ರಿಪ್ ಇದೆ ನನ್ನ ಹತ್ರ. ಮೀನ್ಸ್ ನೋಡಿನೇ ಆಲ್ಮೋಸ್ಟ್ ಕಲ್ತ್ಕೊಬಿಟ್ಟಿದ್ದೀನಿ ನಾನು. ಹಿಂಗೆ ಅನ್ಸುತ್ತಲ್ಲ, ಹಿಂಗೆ 2 ಚಾಪ್ಸ್ಟಿಕ್ಸ್, ಅದ್ರ ಜೊತೆ ಸ್ಟ್ರಾ ಕ್ಲೀನರ್ ಓಪನ್ ಮಾಡಿ ತೋರಿಸ್ಬೇಕು. 2 ಬೆಂಡೆಡ್ ಸ್ಟ್ರಾಸ್, ಬೆಂಡ್ ಆಗಿರೋ ಸ್ಟ್ರಾಸ್. ಹಿಂಗೆ ಇದು ಸ್ಟ್ರೈಟ್ ಸ್ಟ್ರಾ 2 ಜ್ಯೂಸ್ಗೆ. ಮತ್ತು ಇದು ಇನ್ನೊಂದೇನು ಗೊತ್ತಾ, ನಾನು ಅಬ್ಸರ್ವ್ ಮಾಡಿ ತರಿಸಿದ್ದು, ಇದು ಶಾರ್ಪ್ ಇಲ್ಲ ಎಡ್ಜಸ್. ಇಟ್ ಓಂಟ್ ಪೋಕ್ವಾಗಲ್ಲ. ಇದು ಅಷ್ಟೇ, ಶಾರ್ಪ್ ಇಲ್ಲ ಎಡ್ಜಸ್. ಬೇಕಂದರೆ ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಲಿಂಕ್ ಹೋಗಿಂದ ಸರ್ಚ್ ಮಾಡೋದು ಬದಲು ನೋಡಿ ತಗೊಳ್ಳಿ. ಓಕೆ, ಚೆನ್ನಾಗಿದೆ. ಕ್ಲೀನರ್ ಕೊಟ್ಟಿದ್ದಾನೆ, ಸ್ಟ್ರಿಂಗ್. ಅದನ್ನು ಹಿಂಗೊಂದ್ಸಲ ಹಾಕಿ ನೋಡ್ಬೋದು. ಸೊ ಇದ್ರ ಪ್ರೈಸ್ ನಿಜ ನನಗೆ ನೆನಪಿಲ್ಲ, ಯಾಕೆಂದರೆ ಎಷ್ಟೊಂದು ದಿನ ಆದಮೇಲೆ ಹಾಕಿರೋದು. ಇಲ್ಲಿ ಹಾಕಿರ್ತೀನಿ ಎಲ್ಲಾದರೂ ಒಂದು ಸೈಡಲ್ಲಿ ಪ್ರಾಡಕ್ಟ್ ಲಿಂಕ್ ಮತ್ತು ಪ್ರಾಡಕ್ಟ್ ಪ್ರೈಸು ಚೆಕ್ ಮಾಡ್ಬೋದು. ಓಕೆ, ನೈಸ್, ಗುಡ್ ಕ್ವಾಲಿಟಿ. A few moments later. ಗುಡ್ ಕ್ವಾಲಿಟಿ. ನೆಕ್ಸ್ಟ್ ಬಂದು ಕಟಿಂಗ್ ಬೋರ್ಡ್ ತರಿಸಿದ್ದೆ ಒಂದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಅಂದರೆ ಆ್ಯಕ್ಚುಲಿ ಇದೇನೋ ಕೊಡ್ಬೇಕಾದ್ರೆ ಡ್ಯಾಮೇಜ್ ಆಗಿದೆ ಅನಿಸುತ್ತೆ. ವುಡನ್ ಬೋರ್ಡ್. ಇದನ್ನು ನಾನು ಆ್ಯಕ್ಚುಲಿ ಚಾಪಿಂಗ್ಗೆ ಅಂತ ತರಿಸಲಿಲ್ಲ, ಡೆಕೋರೇಟಿವ್ ಆಗಿ ಇಡ್ಬೋದು. ಮೀನ್ಸ್ ಯಾವುದಾದ್ರೂ ನಾನು ಫುಡ್ ವ್ಲಾಗ್ಸ್ ಮಾಡ್ತಿರ್ತೀನಲ್ಲ, ಅದಕ್ಕೆ ಯೂಸ್ ಮಾಡ್ಬೋದು. ಬಟ್ ಕಟಿಂಗಿಗೂ ಯೂಸ್ ಮಾಡ್ಬೋದು. ಇದು ಕಟಿಂಗ್ ಅಂತಲೇ ಹೇಳಿರೋದು. ಸಾಫ್ಟಾಗಿದೆ, ಏನೂ ಇದಿಲ್ಲ, ರಫ್ ಬೋರ್ಡೆಡ್ ಇಲ್ಲ,
ಬಟ್ ಇದು ನಾನು ಮೇನ್ ಪರ್ಪಸ್ ತರಿಸಿದ್ದು ಡೆಕೋರೇಟಿವ್ಗೆ. ಬಿಕಾಸ್ ನಾನು ಕುಕಿಂಗ್ ವ್ಲಾಗ್ಸ್ ಎಲ್ಲ ಮಾಡಿದಾಗೆಲ್ಲ ಇಟ್ಟದು ಎಸ್ಥೆಟಿಕ್ ಆಗಿ ಕಾಣುತ್ತೆ, ಎಸ್ಥೆಟಿಕ್ ಆಗಿ ಕಾಣುತ್ತೆ, ಅದಕ್ಕೋಸ್ಕರ ತರಿಸಿದ್ದೀನಿ ಇಷ್ಟೇ. ಅಷ್ಟೇ ಇದ್ದೀನಿ. क्या बात है सर, क्या बात है. No bad comments. Okay, bye.